ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಆಲ್ರೆಡಿ 7:30 ಆಗಿದೆ. ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಎದ್ದ ತಕ್ಷಣ 6 ಗಂಟೆಗೆ ಎದ್ದೆ. ಟೈಮು ಫಿಕ್ಸು. ಪಡ್ಡು ಮಾಡೋಣ ಅಂತ ಹೇಳಿ ಪಡ್ಡು ಮಾಡ್ತಾ ಇದ್ದೀನಿ. ಹಾಗೆ ಪಡ್ಡುಗೆ ಕ್ಯಾರೆಟ್ ತುರಿದ್ನಲ್ವ, ಅದರಲ್ಲೇ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆನ್ನೆ ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಿಕ್ಕಿತ್ತು, ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೇನು ಮಾಡಲಿ, ಇವಾಗ ಅವಳು ಪಡ್ಡುಗೆ ಚಟ್ನಿ ಮಾಡೋದೇ ತಿನ್ನಲ್ಲ, ಇಲ್ಲ ತರಕಾರಿ ಗೊಜ್ಜು ಮಾಡೋರು ಅಷ್ಟು ತಿನ್ನಲ್ಲ. ಅದಕ್ಕೆ ಸ್ವಲ್ಪ ಇತ್ತು, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಾಡಿದ್ರೆ ಆಗುತ್ತೆ ಇವತ್ತೊಂದು ದಿನ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಂಗೂ ನಮ್ಮಮ್ಮ ಬೈತಾ ಇತ್ತು, ಡೈಲಿ ಅದನ್ನೇ ಕೊಡಬೇಡ ಅಂತ ಹೇಳಿ. ನಾನು ಇರಲಿ ಬಿಡಿ ಇವತ್ತೊಂದಿನ ಏನಾಗಲ್ಲ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಈ ಕಡೆ ಪಡ್ಡು ಹಾಕಬೇಕು, ಬ್ಯುಸಿ ಕೆಲಸ ಜಾಸ್ತಿ ಇವಾಗ, ಮುಂಚೆ ಥರ ಫ್ರೀ ಇಲ್ಲ. ಅವಳ ಕಳಿಸ್ಬಿಡ್ತು ಕಾನ್ವೆಂಟ್ಗೆ ಅಂತ ಹೇಳಿದ್ರೆ ಆಮೇಲಿಂದ ಫ್ರೀ, ಆಮೇಲಿಂದ ಏನು ಕೆಲಸ ಇರಲ್ಲ, ಆರಾಮಾಗಿ ಕುತ್ಕೋಬೇಕು. ಬಟ್ ಇವತ್ತು ಸ್ವಲ್ಪ ಕೆಲಸ ಇದೆ. ವರ್ಷಿತನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸಾಧ್ಯ ಆದರೆ ಅಲ್ಲಿ ವರ್ಷಿತನ ಮೀಟ್ ಮಾಡಿಕೊಂಡು ಇನ್ನೊಬ್ರನ್ನ ಮೀಟ್ ಮಾಡಬೇಕು. ಅದೇ ಹೇಳಿದ್ನಲ್ವ, ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ಅವ್ರನ್ನ ಮೀಟ್ ಮಾಡ್ಕೊಬರ್ಬೇಕು. ಟೈಮ್ ಆದರೆ ಇವತ್ತು ಹೋಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಶನಿವಾರನೋ ಭಾನುವಾರನೋ ಹೋಗ್ತೀನಿ. ನಾಳೆನೂ ಸ್ವಲ್ಪ ಕೆಲಸ ಇದೆ. ನಾಳೆನೂ ನಮ್ಮ ಚಾಂದು ಅಂತೀನಿ, ಸಾರಿ, ನಮ್ಮ ಖುದ್ದು ಕಾನ್ವೆಂಟ್ ಹತ್ರ ಹೋಗ್ಬಿಟ್ಟು ಬರಬೇಕು ನಾಳೆ. ಸೊ ಈ ವೀಕು ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಹೊರಗಡೆ ಸುತ್ತಾಟಗಳೇ ಜಾಸ್ತಿ. ಬಟ್ ಮಳೆ ಎಲ್ಲಿ ಬಂದರೆ ಕಷ್ಟ ಆಗುತ್ತೆ ನಂಗೆ ಹೊರಗಡೆ ಎಲ್ಲ ಹೋಗೋದಕ್ಕೆ. ಇವತ್ತು ಹೋಗಲೇಬೇಕು. ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಹೊರಟು ಅವಳ ಮೀಟ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಬರ್ತೀನಿ ವಾಪಸ್ಸು. ಉಳ್ಕೊಳ್ಳಲ್ಲ ನಾನು. ಅವಳು ಯಾವಾಗಲೂ ನಿಮ್ಮ ಮನೆಗೆ ನಾನೇ ಬರಬೇಕು, ನೀನು ಬರಲ್ವಲ್ಲ ಅಂತ ಹೇಳಿ ಸ್ವಲ್ಪ ಇದು ಮಾಡ್ತಾ ಇದ್ಲು. ಹಾಗಾಗಿ ಹೋಗ್ಬಿಟ್ಟು ಬರ್ತೀನಿ. ಹ್ಞೂ ಮಗಳೇ, ಯಾರಿಗೆಲ್ಲ ಪಡ್ಡು ಇಷ್ಟ. ನಮ್ಮ ಮಗಳು ನೋಡಿ, ಹೊಳೆ ನೀರಂತೆ, ಹೊಳೆ ತುಂಬ್ಕೊಂಡು. ಇಲ್ಲ ಮಗಳೇ, ತುಂಬ್ಕೊಂಡಿಲ್ಲ ಹೊಡಿಕೆ. ಹಲ್ಲುಚ್ಕೊ ಬರಗು, ಅಲ್ಲಿ ಅಜ್ಜಿ ಹತ್ರ ಹಲ್ಲುಜ್ಜಿಸ್ಕೊಬ. ಋತು ನೋಡಿ ಎಷ್ಟು ಬುದ್ಧಿವಂತ ಮಗಳು. ಹೊಳೆ ನೀರಂತೆ, ಹೊಳಿಗೆ ತುಂಬ್ಕೋಬೇಡ ಅಂತ ಹೇಳ್ತಾವಳೆ. ನನಗೆ ಪಡ್ಡು ಅಂದರೆ ತುಂಬ ಇಷ್ಟ. ನಾವು ಬೆಂಗಳೂರಿಗೆ ರಜಕ್ಕೆ ಎಲ್ಲ ಹೋದಾಗ ನಮ್ಮ ಚಿಕ್ಕಣ್ಣ ಹೊರಗಡೆ ಪಡ್ಡು ತಿನ್ನೋಕ್ಕೆ ಅದೆಲ್ಲೋ ಯಾವುದೋ ಏರಿಯಾದಲ್ಲಿ ಚೆನ್ನಾಗಿ ಮಾಡೋರು ಅಂದರೆ ಆ ಪಕ್ಕದ ಏರಿಯಾದಲ್ಲಿ, ನಮ್ಮ ದೊಡ್ಡಮ್ಮವ್ರಿಗೆ ಪಕ್ಕದ ಏರಿಯಾಕ್ಕೆ ಕರ್ಕೊಂಡು ಹೋಗೋರು. ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಆಯಿಲ್ ಮತ್ತು ತುಪ್ಪನೇ ಹಾಕ್ಬಿಟ್ಟು ಮಾಡೋರು. ಸಖತ್ತಾಗಿರೋದು. ಅವಾಗಿಂದ ಪಡ್ಡು ಅಂದರೆ ಇಷ್ಟ. ನಮ್ಮ ಏರಿಯಾದಲ್ಲೂ ಇತ್ತು, ನಮ್ಮ ಹೋಟ್ಲ್ ಇತ್ತಲ್ವ, ಅಲ್ಲೇ ಡೌನಲ್ಲೂ ಇತ್ತು. ಅಲ್ಲೊಂದು 3 ಸಲ ನಾನು ಸ್ವಲ್ಪ ಹೋಗಿ ಪಡ್ಡು ತಿಂದಿದ್ದೀವಿ ಅಷ್ಟೇನೆ. ಇವಾಗ ಒಂದೊಂದ್ಸಲ ಮನೇಲೇ ಮಾಡ್ಕೊಳ್ಳಿವೆ. ದೋಸೆ ಇಟ್ಟಿತ್ತು ಅಂತ ಹೇಳಿದ್ರೆ ಇವಾಗ ನಮ್ಗೆ ಹೆಲ್ಪ್ ಆಗುತ್ತೆ. ದೋಸೆಗೆ ಹಾಕಿದ್ರೆ ಪಡ್ಡುನು ಮಾಡ್ಬೋದು, ಒಂದಿನ ದೋಸೆ ಮಾಡ್ಬೋದು, ಒಂದಿನ ಪಡ್ಡು ಮಾಡ್ಬೋದು. ಇಡ್ಲಿಗೆ ಹಾಕ್ಸಿದ್ರೂ ಕೂಡ ಪಡ್ಡು ಮಾಡ್ಕೋಬೋದು. ಹೆಂಗೋ ಅದೇ ಡೈಲಿ ಅವಳು ತಿಂಡಿ ಕೊಡೋದ್ರಿಂದ ನನಗೆ ಹೆಲ್ಪ್ ಆಗುತ್ತೆ. ದೋಸೆ ಇಟ್ಟು ಇಡ್ಲಿ ಇಟ್ಟಿದ್ರೆ. ಈಗ ಕ್ಯಾರೆಟ್ ಹಲ್ವಾ ಆಗಿದೆ, ಇದನ್ನು ಆಫ್ ಮಾಡ್ಕೊತೀನಿ. ಈಗ 1 ಪ್ಲೇಟ್ ಹಾಕಿದ್ರೆ ಸಾಕು ಕೂತುಗೆ. ಇಲ್ಲಿ ತಿನ್ನೋಕ್ಕೆ ಮತ್ತು ಕಾನ್ವೆಂಟ್ಗೆ ತೊಗೊಂಡೋಗೋಕ್ಕೆ ಎರಡಕ್ಕೂ ಕೂಡ ಆಗುತ್ತೆ. ಚಿನಿ, ಹಲ್ಲುಚ್ಕೊಬ ಚಿನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ಕಲ್ಲು ಕಾದ್ಬಿಟ್ಟಿತ್ತು ಚೆನ್ನಾಗಿ, ಹಾಗಾಗಿ ಕಾದ್ಮೇಲೆ ಹಾಕ್ಬಿಟ್ಟೆ ಆಯಿಲ್ ಹಾಕ್ಬಿಟ್ಟು. ಈ ಕಡೆ ಮಾತಾಡ್ತಾ ಕೂತಿದ್ದೀನಿ, ಅಲ್ಲಿ ಒಲೆ ಮೇಲೆ ಇಟ್ಟಿದ್ದೀನಿ ಅನ್ನೋದೇ ಇದಾಗ್ಬಿಟ್ಟೈತೆ, ಕಸಿದ್ದೀನಿ ಅಂತ. ಆಗ ಒಂದೇ ಸಲ ಆಯಿಲ್ ಹಾಕಿ ಮಾಡಿದ್ವಿ. 2 ಸ್ಪೂನ್ ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಸೊ ನನಗೆ ಇವಾಗ ನೋಡಿ ಟ್ರೈಪಾಡ್ ಇರೋದ್ರಿಂದ ಎಷ್ಟು ಹೆಲ್ಪ್ ಆಗ್ತಿದೆ ಅಂದರೆ ಸೀರಿಯಸ್ಲಿ ನನಗೆ ತುಂಬ ಖುಷಿ ಇದೆ. ಇದು ನನಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಕೈಲಿ ಹಿಡ್ಕೊಂಡು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ನೋಡಿ ಅದ್ರ ಪಾಡಿಗೆ ಅದು ರೆಕಾರ್ಡ್ ಆಗುತ್ತೆ. ನನ್ನ ಪಾಡಿಗೆ ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ಕೆಲಸಗಳನ್ನ ಮಾಡ್ಕೋಬಹುದು. ಅದೇ ಬೆಳಗ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಯಾವ ಲೆವೆಲ್ ಇಟ್ಕೋಬೇಕು, ಹೆಂಗೆ ಏನು ಅಂತ ಇನ್ನೂ ನಂಗೆ ಐಡಿಯಾ ಅಷ್ಟು ಗೊತ್ತಾಗಿಲ್ಲ. ಅದೇ ಕೆಲಸಗಳಿರುತ್ತಲ್ವ, ಗಡಿ ಬಿಡಿಲಿ ಈ ಕಡೆ ವೀಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಲ್ಲ, ಎದ್ದಾಗಿಂದನೇ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ, ಆಯಿತಾ. ದ್ರಾಕ್ಷಿ ಸ್ವಲ್ಪ ಕರ್ಗಾದಂಗೆ ಆಗೈತೆ ಅಂತ ಅಮ್ಮ. ನೆನ್ನೆಲ್ಲ ದ್ರಾಕ್ಷಿ ಕೊಡಿ ಒಂದು ಬೈತಾ ಇದ್ದು, ಅದಕ್ಕೆ ಇವತ್ತು ದ್ರಾಕ್ಷಿ ಕೊಡ್ತೀನಿ. ಹಾಗೆ ನೀಟಾಗಿ ತೊಳಿಬೇಕು ದ್ರಾಕ್ಷಿ ಹಣ್ಣು. ಸ್ವಲ್ಪ ದ್ರಾಕ್ಷಿ ಮತ್ತು ಸ್ವಲ್ಪ ಪಪ್ಪಾಯ ಕೊಡೋಣ ಅಂತ ಹೇಳಿ. ಪಪ್ಪಾಯ ನಮ್ಮದು ಗೊತ್ತಲ್ವ, ತೋಟದಲ್ಲಿ ನೋಡಿದ್ರಲ್ವ, ಅದರಲ್ಲಿ ಹಣ್ಣಾಗಿತ್ತು ಪಪ್ಪಾಯ. ಅಪ್ಪಾಜಿ ಮೊನ್ನೆನೇ ಕುಯ್ಕೊ ಬಂದಿದ್ರು, ಅಂದರೆ ಸ್ವಲ್ಪ ಕಾಯಿ ಥರ ಆಯಿತು. ಇವತ್ತು ಫುಲ್ ಹಣ್ಣಾಗಿದೆ. ಕಟ್ ಮಾಡಿ ಇಟ್ಟೈತೆ ಅಮ್ಮ.
ಅದಕ್ಕೆ ಸ್ವಲ್ಪ ಪಪಾಯ, ಸ್ವಲ್ಪ ಒಂದು 4 ದ್ರಾಕ್ಷಿ ಹಾಕೋಣ ಅಂತ ಹೇಳಿ ಸ್ನ್ಯಾಕ್ಸ್ಗೆ ಹಾಕ್ತಾ ಇದ್ವಿ. ನಮಗೆಲ್ಲ ಇವೆಲ್ಲ ಇರಲೇ ಇರಲಿಲ್ಲ ಫ್ರೆಂಡ್ಸ್. ಏನಂತ ನಮಗೆ ಹಿಂಗೆ ವಿಧವಾದ ಹಣ್ಣುಗಳು ಏನಂದ್ರೆ ಏನೂ ಇರ್ತಿರ್ಲಿಲ್ಲ, ಕುಡಿಯೋಕೆ ಹಾಲೇ ಇರ್ತಿರ್ಲಿಲ್ಲ. ಏನೋ ಟೀ ಕೊಟ್ಟರೆ ನಮ್ಮ ಅಮ್ಮ ಅವರು ಕುಡಿಯೋ ಟೈಮಲ್ಲಿ ಒಂಚೂರು ಟೀ ಕೊಟ್ಟರೆ ಅದೇ ನಮ್ಗೆ ಎಷ್ಟೋ ಖುಷಿಯಾಗಿ ಹೋಗೋದು. ಆಮೇಲೆ ಬರ್ತಾ 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 ವರ್ಷಗಳು ಕಳೆದಂಗೆ ಸ್ವಲ್ಪ ನಮಗೂ ಕೂಡ ಏನು ಒಂದೊಂದಾಗಿ ಸ್ವಲ್ಪ ಮೇಲ್ ಬಂದು ಅಂತಲೇ ಹೇಳ್ಬೋದು. ತುಂಬ ಕಷ್ಟದಿಂದ ಅಂತ ಬೆಳೆದಿರೋದು ನಾವುಗಳು. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಅಂತ ತುಂಬ ಕಷ್ಟಪಡ್ತಾರೆ. ಹಾಗೆ ಅಲ್ಲಿ ನಮ್ಗೆ ಹಣ್ಣುಗಳೇ ಇಲ್ಲ. ಸೊ ಸಾಕು ಅನ್ಸುತ್ತೆ. ಈಗ ಪಪ್ಪಾಯ ಅಲ್ಲೇ ಇಟ್ಟಿದ್ದೀನಿ, ತಗೊಬರ್ತೀನಿ ಹೋಗ್ಬಿಟ್ಟು. ನಮ್ಮ ತೋಟದ್ದೇ ಪಪ್ಪಾಯ ದುಡ್ಡು ಕೊಟ್ಟು ಬೆಂಗಳೂರಲ್ಲಿ ಕೆಜಿಗೆ ಅದೆಷ್ಟೋ ದುಡ್ಡು ಕೊಟ್ಟು ತಗೊಂಡು ತಿನ್ನೋದಕ್ಕೂ ನಮ್ಮ ತೋಟದಲ್ಲಿ ಬೆಳೆದಿರೋದು ತಿನ್ನೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ನಾವೇ ಬೆಳೆದು ತಿಂದರೆ ಅದರಲ್ಲಿ ಖುಷಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಲ ನಾನೇನು ಬೆಳೆದಿಲ್ಲ, ನಮ್ಮ ಅಪ್ಪಾಜಿ ನಮ್ಮ ಅಮ್ಮವ್ರು ಹಾಕಿರ್ತಾರೆ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ ಅಂತ ಅವಳಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಸ್ಪೂನ್ ಹಾಕ್ತೀನಿ ಪಪ್ಪಾಯ ತಿನ್ನೋಕ್ಕೆ. ಇಲ್ಲಾಂದರೆ ಗೋಬಿ ಕಡ್ಡಿ ಬರುತ್ತಲ್ಲ ಅದನ್ನು ಹಾಕ್ಬಿಡ್ತೀನಿ. ಕಡ್ಡಿ ಅಲ್ಲ ಸಾರಿ, ಗೋಬಿ ತಿನ್ನೋದು ಸ್ಪೂನ್ ಥರ ಫೋರ್ಕ್ ಬರುತ್ತಲ್ಲ ಅದನ್ನು ಹಾಕ್ಬಿಡ್ತೀನಿ. ಪಪ್ಪಾಯನ ಚುಚ್ಕೊಂಡು ತಿನ್ನೋಕ್ಕೆ ಅವಳಿಗೆ ಹೆಲ್ಪ್ ಆಗುತ್ತೆ. ದ್ರಾಕ್ಷಿ ಹಣ್ಣಿನ ಕೈಲೇ ತಿಂತಾಳೆ. ಸರಿ, ಇವಾಗ ತಿಂಡಿಗೆ ಪಡ್ಡು ರೆಡಿ, ಮತ್ತು ನೆಂಚ್ಕೊಳ್ಳೋಕ್ಕೆ ಕ್ಯಾರೆಟ್ ಹಲ್ವಾ ರೆಡಿ, ಸ್ನ್ಯಾಕ್ಸ್ಗೆ ಹಣ್ಣು ರೆಡಿ. ಓಕೆ, ಇವಾಗ ಅವಳು ಲಂಚ್ ಬಾಕ್ಸ್ ರೆಡಿ ಮಾಡಿ ಅವಳನ್ನ ಕಳಿಸೋಣ. ಟೈಮ್ ಆಗೇ ಬಿಡ್ತು. ಋತುಂಗ್ ಕರ್ಕೊಂಡೋಗೋಕ್ಕೆ ಇವನು UKG. ತನೀಶ್ ಅಲ್ವಪ್ಪ? ತನೀಶ್ ಬಂದವನೇ ಮನೆಗೆ, ನಂಬಿದ್ದೀನಿ ಕೆಳಗಡೆ. ಕೃತು ಎಲ್ಲವಳೆ ಅಮ್ಮ? ಕೃತು ಎಲ್ಲವಳಮ್ಮ? ಈ ಹುಡುಗ ಬಂದಿದೆ ಕರ್ಕೊಂಡೋಗೋಕ್ಕೆ. ತಾಳಪ್ಪ ಕಳಿಸ್ತೀನಿ, ನಾನು ಬರ್ತೀನಿ ಜೊತೆಲಿ. ನೀರು ಬಿಟ್ಟಿದ್ರು ನಮ್ಮಮ್ಮ, ನೀರು ಹಿಡಿದು ಬಟ್ಟೆ ಒಗಿತೈತೆ. ಕೋಕ್ಸು ಅಂತೀನಿ. ಲಾಸ್ಟಲ್ಲಿ ಒಬ್ಳೆ ಕೂತಿದ್ಲಾ? ಮಧ್ಯದಲ್ಲಿ ಕೂರಿಸ್ತೀನಿ. ಬಾಯ್ ಮಾಡು, ನಡಿ ಪಪ್ಪ ಹೋಗೋಣ. ಪಪ್ಪಿ ಅಂತ ಕೊಟ್ಬಿಡು ಒಂದ. ಚಿನ್ನಪುರ್ ಪಪ್ಪಿ ಕೊಟ್ಬಿಡು. ಚಿನ್ನಪುರ್ ಪಪ್ಪಿಯ ಪುರ್ ಪಪ್ಪಿಯ ಪೂರ್ ಪಪ್ಪಿ ಕೊಡು ಚಿನಿ. ನಂಗೊಂದಾ? ಹ್ಞೂ ನಡಿ ಬಂಗಾರಿ. ಅವಳು ಬೇಡ. ಹಾಂ, ಯಾಕೆ ಎಲ್ಲನೂ ಒಂದೇ ದಿನ ಕೊಡ್ತಾರ? ಪಡ್ಡು ತಿಂತೀಯ ಮಗನೇ? ಸೊಪ್ಪ ಪುಡಿ ತಿಂತೀಯಾ? ಕೈಲಿ ಹಿಡ್ಕೊಂಡು. ಎರಡಿಲ್ಲ, ಒಂದು ಕೊಟ್ಟಂತ. ರೆಡಿ ಆಗೋಕ್ಕೆ ಹೊರಟೆ ಫ್ರೆಂಡ್ಸ್. ಈ ಪ್ಯಾಂಟ್ ಅಂತೂ ಇದು ಆ್ಯಕ್ಚುಲಿ ಇದು ಬೇರೆ ಡ್ರೆಸ್ದು ಪ್ಯಾಂಟು. ಎಲ್ಲ ಟಾಪ್ಗೂ ಮ್ಯಾಚ್ ಆಗುತ್ತೆ. ಇದು ನನ್ನ ಫೇವ್ರೇಟು, ಮಿಶೋದಲ್ಲಿ ತೊಗೊಂಡಿದ್ದು. ನಾನು ವಿಶ್ ಲಿಸ್ಟ್ಗೆ ಹಾಕ್ಕೊಂಡಿದ್ದೆ. ನನ್ನ ತಂಗಿ ತೊಗೋಬೇಕು, ಯಾವುದಾದ್ರೂ ಚೆನ್ನಾಗಿರೋ ಕುರ್ತಾ ಇದ್ದರೆ ಹೇಳು ಮಿಶೋದಲ್ಲಿ ಅಂದ್ಲು. ಅವಾಗ ನನ್ನ ಹತ್ರ ಇರೋ ಲಿಂಕ್ ಅವಳಿಗೆ ಕಳಿಸಿದೆ, ಅವ್ಳು ತೊಗೊಂಡಿದ್ಲು. ಸ್ಲೀವ್ಲೆಸ್ ಇದೆ. ಹಾಗೆ ಸ್ವಲ್ಪ ಚಳಿ ಮಳೆ ಅಲ್ವಾ ಅಂಥೇಳಿ ಇದೊಂದು ಹಾಕ್ಕೊಂಡಿದ್ದೀನಿ. ಇದು ನಾನು PU ಓದಬೇಕಾದ್ರೆ 200 ರೂಪೀಸ್ ಕೊಟ್ಟು ತೊಗೊಂಡಿದ್ದು, ಇನ್ನೂ ಇದೆ. ಸೊ ಸೈಡಲ್ಲಿ ಈ ಥರ ಕಟ್ಟಿದೆ, ತುಂಬ ಚೆನ್ನಾಗಿದೆ. ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನನಗೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಇವಾಗ ಹೊರಡೋಣ. ಸಂಜೆ ಅಷ್ಟರಲ್ಲಿ ಬರಬೇಕು ಪಾಪು ಬರೋಷ್ಟರಲ್ಲಿ. ನೋಡೋಣ ವರ್ಷಿತ ನಂಗೆ ತಿನ್ನೋಕ್ಕೆಲ್ಲ ಏನು ತಗೊಡ್ತಾಳೆ ಅಂಥೇಳಿ. ನಾನು ಬೇರೆ ಹೊರಗಡೆದೇನು ತಿನ್ನೋ ಹಾಗಿಲ್ಲ. ನೋಡೋಣ ಇವತ್ತು ಏನೇನಾಗುತ್ತೆ ಅಂತ ಹೇಳಿ. ನಾನು ಸ್ಟಾರ್ಟಿಂಗ್ ಹೇಳಿದೆ ವರ್ಷಿತ ಮನೆಗೆ ಹೋಗ್ತಾ ಇದ್ದೀನಿ, ವರ್ಷಿತ ಮೀಟ್ ಮಾಡೋಕ್ಕೆ ಅಂತ. ಆ್ಯಕ್ಚುಲಿ ಅದು ಸುಳ್ಳು. ಯಾಕಂದರೆ ನಾನು ಕೆಲವೊಂದು ಪರ್ಸ್ನಲ್ ವಿಚಾರಗಳನ್ನ ಹೇಳ್ಕೊಳ್ಳೋದು ಬೇಡ ಕ್ಯಾಮ್ರಾ ಮುಂದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಡಿಸೈಡ್ ಮಾಡಿದ್ದೆ. ಹಾಗಾಗಿ ಬಟ್ ಅಲ್ಲಿಗೆ ಹೋದ ಮೇಲೆ ನನ್ನ ಮನಸ್ಸು ಚೇಂಜ್ ಆಯಿತು. ಹೇಳ್ಕೊಳ್ಳೋದ್ರಲ್ಲಿ ಏನು ಅಂದರೆ ಅಂಥ ತಪ್ಪಿಲ್ಲ ಅಂತ. ಹಾಗಾಗಿ ನಾನು ಹೋಗಿದ್ದು ನಮ್ಮೂರಿಗೆ, ನನ್ನ ಹಸ್ಬೆಂಡ್ ಊರಿಗೆ. ಅಲ್ಲಿ ಬ್ಯಾಂಕಲ್ಲಿ ನಮ್ಮ ಸ್ವಂತ ಡೆತ್ ಆಗೋದು 1 ವರ್ಷ ಮುಂಚೆನೇ ಇಟ್ಟಿದ್ರು ಒಡವೆನ. ಅವರು ಡೆತ್ ಆಗೇ 1 ವರ್ಷದ ಮೇಲೆ 2 ತಿಂಗಳಾಯ್ತಾ ಬಂತು. ಬಡ್ಡಿನೂ ಕಟ್ಟಿರಲಿಲ್ಲ, ಏನೂ ಇಲ್ಲ. ಅವ್ರು ಒಂದು ಒಳ್ಳೆ ಕೆಲಸ ಮಾಡಿದ್ದೇನು ಅಂತ ಹೇಳಿದ್ರೆ ನಾಮಿನಿನ ನನಗೆ ಕೊಟ್ಟಿದ್ದರು, ನನ್ನ ನೇಮು ಕೊಟ್ಟಿದ್ದರು. ಹಾಗಾಗಿ ಆ ಒಡವೆ ಹಾಗೆ ಇತ್ತು. ಇನ್ನೊಂದು ಸ್ವಲ್ಪ ತಿಂಗಳು ಇದ್ದಿದ್ರು ಕೂಡ ಅದು ಹರಾಜಿಗೆ ಬಂದಿರೋದು. ಬಟ್ ನಮ್ಮ ಹತ್ರ ನಾನಿರೋ ಪರಿಸ್ಥಿತಿಲಿ ನಿಮಗೆ ಗೊತ್ತು, ನನ್ನ ಹತ್ರ ದುಡ್ಡಿರಲಿಲ್ಲ ಬಡ್ಡಿ ಕಟ್ಟೋಕ್ಕೂ. ಆ್ಯಂಡ್ ಕೆಲವೊಂದು ವಿಚಾರಗಳು ನಡೀತಾ ಇತ್ತು. ನೋಡೋಣ ಒಡವೆ ಏನಾದರೂ ಬಿಡಿಸ್ಕೊಡ್ಬೋದು ಅಥವಾ ಬಡ್ಡಿ ಕಟ್ಬೋದು ಅಂತ ಕಾದು. ಬಟ್ ಆ ಕಡೆಯಿಂದ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬರಲಿಲ್ಲ. ನಿಮಗೆ ಗೊತ್ತು, ನಾನು ಹೇಳಿದ್ದೀನಿ ಅವ್ರು ಯಾರೂ ಮಾತಾಡ್ತಾ ಇಲ್ಲ ಅಂತ. ಹಾಗಾಗಿ ಬಿಡಿಸ್ಕೊಳ್ಳೋ ಅಷ್ಟು ಅಮೌಂಟ್ ಇರಲಿಲ್ಲ. ವಿಚಾರಿಸಿದೆ, ಹತ್ತತ್ರ 1.5 ಲಕ್ಷ
ಹಾಕಬಹುದು ಅಂತ ಹೇಳಿದ್ರು. ಹಾಗಾಗಿ ವಿಚಾರಿಸ್ಬಿಟ್ಟು ಸರಿ ಅಂತ ಹೇಳಿ ಬಡ್ಡಿ ಮಾತ್ರ ಕಟ್ಟಿದ್ದೀನಿ ನಾನು. ಅದಕ್ಕೋಸ್ಕರನೇ ಬಂದೆ. ನಾನು ಒಬ್ಬಳೇ ಬರಬೇಕು ಅಂತ ಹೇಳಿ ವರ್ಷಿತನ ನನ್ನ ಜೊತೆಲಿ ಕರ್ಕೊಬಂದೆ. ಸೊ ವರ್ಷಿತ ಯಾವಾಗಲೂ ನನ್ನ ಜೊತೆ ನಿಂತಿದ್ದಾಳೆ. ಅದರಲ್ಲೂ ಸಂತು ಅವರು ಹೋದ ಮೇಲೆ 1 ವರ್ಷದಿಂದ ಅವಳು ನನ್ನ ಜೊತೆ ಇದ್ದಾಳೆ. ಹಾಗೆ ಕೆಲವೊಬ್ಬರು ಫ್ರೆಂಡ್ಸ್ಗಳು ಇದ್ದಾರೆ, ಅದರಲ್ಲಿ ವರ್ಷಿತನೂ ಕೂಡ. ಆ್ಯಂಡ್ ವರ್ಷಿತ ಹತ್ತಿರ ಇರೋದ್ರಿಂದ ನಾವು ಅವಾಗವಾಗ ಮೀಟ್ ಆಗ್ತಾ ಇರ್ತೀವಿ. ಹಾಗಾಗಿ ಇನ್ನೆಲ್ಲ ಫ್ರೆಂಡ್ಗಳು ಸ್ವಲ್ಪ ದೂರ ಇದ್ದಾರೆ ಅಂತಲೇ ಹೇಳಬಹುದು. ನಿಮಗೂ ಈ ಥರ ಫ್ರೆಂಡ್ಸ್ ಇದ್ದಾರಾ? ನೋಡಿ, ಹೊಟ್ಟೆ ಹಸ್ವಾಗಿ ಮೊಟ್ಟೆ ಪಪ್ಸ್ ತಿಂತಾ ಇದ್ದೀವಿ. ಮೊಟ್ಟೆ ಪಪ್ಸ್ ತತ್ತೀನಿ ಅಂತ ಹೋಗ್ಬಿಟ್ಟು ವೆಜ್ ಪಪ್ಸ್ ತಿಂದವಳೆ. ನನಗೆ ಈ ವೆಜ್ ಪಪ್ಸಲ್ಲಿ ಏನೂ ಇರೋದಿಲ್ಲ. ಹೊಣೆ ವೆಜ್ ಪಪ್ಸಲ್ಲಿ ಏನೂ ಇರೋಲ್ಲ ಗೈಸ್. ನಾನು ತಿನ್ನಲ್ಲ. ಮೊಟ್ಟೆ ಪಪ್ಸ್ ತಗೊಬಂದರೆ ವೆಜ್ ಪಪ್ಸ್ ತಂದವಳು. ಬ್ಯಾಂಕಿಂದ ಹೊರಗಡೆ ಬಂದಿದ್ದೀವಿ. ಇಲ್ಲಿ ಈಚೆ ಕಡೆ ಬಂದು ತಿನ್ನೋಣ ಅಂತ ಹಸುವಾಗಿತ್ತು. ಆಲ್ರೆಡಿ 1:30 ಆಗಿದೆ. ತಿಂತಿ ಸುಮ್ಮನಿರು. ನನಗೂ ಹಸುವಾಗಿತ್ತು, ಬಟ್ ಬೇರೆ ದಾರಿನೇ ಇರಲಿಲ್ಲ. ಇವಳು ಮೊಟ್ಟೆ ಪಪ್ಸ್ ತರದೇ ವೆಜ್ ಪಪ್ಸ್ ಬೇರೆ ತಂದುಬಿಟ್ಟಿದ್ದು. ನಂಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ನನಗೆ ಎಲ್ಲಿ ಒಳಗಡೆ ಕರೀತಾರೋ ಏನೋ ಅಂತ ಹೇಳಿ ಅದ್ರ ಪ್ರೊಸೀಜರ್ ಇತ್ತು. ಅದಕ್ಕೋಸ್ಕರ ಏನಕ್ಕಂದರೆ ಡೆತ್ ಕ್ಲೈಮ್ ಮಾಡಿ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡಿ ಅನಂತರ ಬಡ್ಡಿ ಕಟ್ಟಿಸ್ಕೊಂಡ್ರು. ಅದು ತುಂಬ ಪ್ರೋಸೆಸ್ ಇತ್ತು. ಮತ್ತು ಸರ್ವರ್ ಹೋಯಿತು ಅಂದರು. ನಾವು ಒಂದು 11 ಕಾಲಿಗೆ ಹೋದರು. 2 ಗಂಟೆ ಆದರೂ ಬ್ಯಾಂಕಲ್ಲೇ ಇದ್ದು ಫೈನಲಿ ಬಡ್ಡಿ ಕಟ್ಬಿಟ್ಟು ಬಂದಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಬಿಡಿಸ್ಕೊಳ್ಳೋಣ. ಬಡ್ಡಿಗೆ ಬಡ್ಡಿ ಹಾಕಿದ್ರು, ಹಾಗೆ ಫೈನು ಕೂಡ ಹಾಕ್ಬಿಟ್ಟಿದ್ರು. ನಾವು ರಾಮನಾಥ್ಪುರದಲ್ಲಿದ್ದೀವಿ. ಬಸ್ಸು ಇನ್ನೂ ಟೈಮ್ ಇದೆ. TC ಕೇಳ್ಕೊಂಡು ಅದಕ್ಕೆ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. 20 ನಿಮಿಷ ಟೈಮ್ ಇದೆ. ನಾವು ರಾಮನಾಥ್ಪುರದಲ್ಲಿದ್ದೀವಿ. ಬಸ್ಸು ಇನ್ನೂ ಟೈಮ್ ಇದೆ. TC ಕೇಳ್ಕೊಂಡು ಅದಕ್ಕೆ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. 20 ನಿಮಿಷ ಟೈಮ್ ಇದೆ. ಹಸುವಾಗ್ತಿದೆ. ಬೆಳಗ್ಗೆ ನಾನೇನು ತಿಂದಿದೆ? ಅಲ್ಲ, ಪಡ್ಡು ತಿಂದಿದೆ. ಇವಳು ರೈಸ್ ಏನೋ ತಿನ್ಕೊಬಂದಿದ್ಲು ಪಾಪ. ನನಗೋಸ್ಕರ ಬಂದವಳೆ. ಅದಕ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇದು ಯಾವುದೋ ಚಾಟ್ಸ್ಗೆ ಬಂದು ನಾವು ಇಬ್ಬರು. ಇದು ನಾವು ಸಂತು ಈಗ ಒಂದು 2.5 ವರ್ಷದ ಅವ್ರ ಫ್ಯಾಮಿಲಿ ಬಂದಿದ್ರು. ಆ್ಯಕ್ಚುಲಿ ಅವಾಗ ನಾನು ನನ್ನ ಸಂತು ಎಲ್ಲ ಬಂದಿದ್ದು. ಅಲ್ಲಿ ಒಳಗಡೆ ಕೂತ್ಕೊಂಡಿದ್ದು. ಆ ಟೇಬಲಲ್ಲಿ ಬಾರೆ ವರ್ಷಿತ ಅಂದರೆ ಇಲ್ಲೇ ಕೂತ್ಕೊಳ್ಳೋದ ಅಂತವಳೆ. ಆವಾಗ ಕೂತ್ಕೊಂಡು ಏನೇನೋ ತಿಂದಿದ್ದು. ಇವಾಗ ಸದ್ಯಕ್ಕೆ ಒಂದು ಎಗ್ ರೈಸ್ ಹೇಳಿದ್ದೀವಿ. ಟೈಮೇ ಇಲ್ಲ, ಇನ್ನೊಂದು 10-15 ನಿಮಿಷ ಇದೆ ಬಸ್ ಬರೋಕ್ಕೆ. ಅದಕ್ಕೆ ಎಗ್ ರೈಸ್ ಸಾಕು ಅಂತ ಹೇಳಿ ಅದನ್ನು ಹೇಳಿದ್ವಿ. ತಿನ್ಕೊಂಡು ಹೊರಡೋದೇನೆ. ನಾವು ಬಂದ ಕೆಲಸನೂ ಕೂಡ ಆಯಿತು. ಇವಾಗ ನಾವು ಬೈಟು ಮಾಡ್ತಾಯಿದ್ವಿ. ಯಾಕಂದರೆ ಟೈಮ್ ಇಲ್ಲ ನಮಗೆ ತಿನ್ನೋಕ್ಕೆ. ಅದಕ್ಕೆ ಹೆಂಗೈತೇನೆ ಅಲ್ವಾ? ಮನೇಲಿ ಮಾಡಿದ್ರೆ ಟೇಸ್ಟ್ ಬರಲ್ಲ. ಈಗ ಪಟ ಅಂತ ತಿಂದ್ಬಿಟ್ಟು ಬಸ್ ಹತ್ತುತ್ತೀವಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. 10 ನಿಮಿಷ ವೆಯ್ಟ್ ಮಾಡಿದ್ದೀವಿ ಬರುತ್ತೆ ಅಂತ ಹೇಳಿ. ಸೀಟ್ ಐತೋ ಏನೋ ಗೊತ್ತಿಲ್ಲ. ಸೀಟ್ ಐತಾನೆ ನೋಡು, ಮುಂದೆ ನಡಿ. ಇಟ್ಟವ್ರೆ ಸೀಟ್ ಇಲ್ಲ ಫ್ರೆಂಡ್. ಈ ಬಸ್ಸಲ್ಲಿ ಕೂತ್ಕೊಂಡು ಅಲ್ಲೆಲ್ಲೂ ಸೀಟ್ ಇಲ್ಲ. ಇಲ್ಲಿ ಡ್ರೈವರ್ ಸೀಟ್ ಕೂತಿದ್ದೀವಿ. ನಾನು ಏನಕ್ಕೆ ಗೊತ್ತಾ ವ್ಲಾಗ್ ಮಾಡ್ತಾರೆ ಇದು ತೋರಿಸ್ತಾ ಇರೋದು. ಇಲ್ಲಿ ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ, ತೋರಿಸ್ತೀನಿ ತಾಳಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಸ್ಸಲ್ಲಿ. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡವಲ್ಲ, ಅದಕ್ಕೆ ವೀಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ರಾಯರಿದ್ದಾರೆ, ಅದು ರಾಯರು. ಮತ್ತು ಅಲ್ಲಿ ರಾಯರು ಮತ್ತು ಆರ್ಟಿಫಿಷಿಯಲ್ ಫ್ಲವರ್ಸು, ಹೂವುಗಳು ಎಲ್ಲ ಹಾಕಿದ್ದಾರೆ. ಸಿಂಹ, ಹುಲಿ, ಕೊಕ್ಕರೆ, ಏನೇನೋ ಅವೇ ಕುದುರೆ. ಸೊ ಸಖತ್ತಾಗೈತೆ. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ನಾನೆಲ್ಲೂ ನೋಡಿರಲಿಲ್ಲ, ಯಾವ ಬಸ್ಸಲ್ಲೂ ನೋಡಿರಲಿಲ್ಲ ಈ ಥರ. ಅದಕ್ಕೆ ವರ್ಷಿತನ ಕರೆದೆ ನಮ್ಮ ಮನೆಗೆ. ಇಲ್ಲ ಕೆಲಸ ಐತೆ ಹೋಗಬೇಕು ಅಂತ ಹೇಳಿ ಅವಳು ಅಲ್ಲೇ ಇಳ್ಕೊಂಡ್ಳು. ಅವ್ರ ಊರಿಗೆ ಹೊರಟ್ಲು ಅವಳು. ನಮ್ಮ ಸಾಲಿಗ್ರಾಮಕ್ಕೆ ಬಂದೆ. ಗೊತ್ತಲ್ವ, ಮಾಮೂಲಿ ಮನೆಗೆ ಹಾಲು ತೊಗೋಬೇಕು. ಆಲ್ರೆಡಿ ಬಸ್ ಬಂದು ನಿಂತಿದೆ ನಮ್ಮೂರ್ದು. ಇನ್ನೊಂದು 10 ಮಿನಿಟ್ಸ್ ಟೈಮ್ ಇದೆ ನನಗೆ. ಆ ಕಡೆ ಹೋಗಿದೆ. ಆ ಕಡೆ ಹಾಲು ಅಂಗಡಿ ಕ್ಲೋಸ್ ಆಗಿದೆ. ಅದಕ್ಕೆ ಇಲ್ಲೊಂದು ನಂದಿನಿ ಪಾರ್ಲರ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಮಿಲ್ಕ್ ತಗೊಬರೋಕ್ಕೆ ಅಂತ ಹೇಳಿ. ಸೊ ಕೃತಂಗೇನು ತಗೊಳ್ಳಲ್ಲ, ದುಡ್ಡಿಲ್ಲ ಫ್ರೆಂಡ್ಸ್, ದುಡ್ಡಿಲ್ಲ. ಹಣ್ಣು ಮನೆಯಲ್ಲೇ ಇದ್ದಾವೆ ಅವಳಿಗೆ ಹಣ್ಣುಗಳೆಲ್ಲವ. ಹಾಗಾಗಿ ಬರೀ ಇವಾಗ ಹಾಲು ತೊಗೊಂಡು ಬಸ್ ಇದೆ, ಓಡೋಗಿ ಬಸ್ ಹತ್ಕೋಬೇಕು. ಬಸ್ ಹೋಗುತ್ತೆ ಅಂತ ಬೇಗ ಬಂದೆ. ಬಟ್ ಹಾಲು ತೊಗೊಂಬಂದು ಕೂತ್ಕೊಂಡ್ರೆ 20 ನಿಮಿಷ ಬಸ್ಸೇ ಸ್ಟಾರ್ಟ್ ಆಗಿಲ್ಲ. ಸೆಕೆ ಬೇರೆ, ಬೆವರ್ತಾ ಇದ್ದೀನಿ, ಬಿಸಿಲಲ್ಲಿ ಓಡಾಡ್ಬಿಟ್ಟಿದ್ದೀನಲ್ವ. ಹಾಗಾಗಿ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇಳಿಯೋಣ ಅಂತ ಹೋದಾಗ ಫುಲ್ಲು ರಶ್ಶು ನೋಡ್ಬೋದು ನೀವು. ಬರೀ ಸ್ಕೂಲ್ ಮಕ್ಕಳೇ ಇದ್ದಾವೆ. ನಾನು ಇಳಿದೆ. ಅದು ನೋಡಿದ ತಕ್ಷಣ ಹೆಂಗೆ ಓಡ್ಬತ್ತಾಳೆ. ನಮ್ಮ ಬರೋಷ್ಟಲ್ಲಿ ಕಾನ್ವೆಂಟಿಂದ ಬಂದವಳೆ. ಚಡ್ಡಿ ಹೇಳ್ಕೊಬೇಕೆ
ಭರತಣ್ಣಂದು ಉಸ್ಕೊಂಡಿದ್ದೀನಿ, ಅವ್ನು ಗೊತ್ತಿಲ್ಲ. ಮೆತ್ತಿಗೆ ಬ್ಯಾಗಲ್ಲಿ ತಗೊಂಡಿದ್ದೀನಿ, ಅವ್ನು ನೋಡ್ಕೊಂಡಿಲ್ಲ. ಅವ್ನು ಹುಡುಕ್ತಾ ಇರಲಿ ಮನೇಲಿ, ಆಮೇಲಿಂದ ನಾವು ತಗೊಂಡಿದ್ದು ಅಂತ ಕೊಟ್ಬಿಡೋದಾಯ್ತಾ. ಬಂಗಾರಿ ಅಳ್ತಿದ್ದ ಅಮ್ಮ ಇಲ್ಲ ಅಂತ. ಗುಡ್ ಬೇಬಿ ಮಗನೇ. ಮನೆಗೆ ಬಂದೆ, 5 ಗಂಟೆ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಪಾಪು ಒಂದು ಎಳ್ನೀರಿತ್ತು ಬೇಕು ಅಂತ ಹೇಳಿ ಅಮ್ಮನ ಕೈಲಿ ಎಳ್ನೀರು ಇಸ್ಕೊಂಡು ಕುಡಿದು ಅದನ್ನು ಕಡೆ ಬರುತ್ತಲ್ಲ ಗಂಜಿ ತಿನ್ನೋಕ್ಕೆ ಅಂತೇಳಿ ನಾನು ರಂಜು ಎಲ್ಲ ಕೂತಿದ್ದೀವಿ. ಹಾಗೆ ನಮ್ಮ ಅವ್ವ ಇವತ್ತು ಮಧ್ಯಾಹ್ನ ಬಂದಿದ್ದಾರೆ ಊರಿಗೆ. ನಾನು ಬರೋಷ್ಟ್ರಲ್ಲಿ ಬಂದಿದ್ದರು. ನಮ್ಮ ಅವ್ವನ್ನ ನೋಡಿ ನನಗೂ ಕೂಡ ಖುಷಿ ಆಯಿತು. ಋತು ಎಲ್ಲ ನೋಡಿ ಹೆಂಗೆ ಆಡ್ತಾ ಇದ್ದಾಳೆ. ಆಮೇಲೆ ಋತು ಫ್ರೆಂಡ್ಗಳೆಲ್ಲರೂ ಬಂದರು. ಚೀಲದಲ್ಲಿ ಆಟ ಸಾಮಾನು ಇಟ್ಟಿದ್ನಲ್ವ ಅವೆಲ್ಲನೂ ಸುರ್ಕೊಂಡು ಎಲ್ಲನೂ ಆಟ ಆಡ್ತಾವ್ರೆ. ಅವೇನೇನೋ JCB, ಜೈ ಶ್ರೀರಾಮು ಎಲ್ಲ ತೊಗೊಂಡು ಆಟ ಆಡ್ತಾಯಿದ್ರು. ನಾವು ರಂಜು ಒಂದು 3/4 ಗಂಟೆ ಹೊರಗಡೆನೆ ಕೂತಿದ್ದೆ, ಎಲ್ಲರೂ ಮಾತಾಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಸ್ವಲ್ಪ ಗಾಳಿ ತಗೊಂಡು ಈಚೆ ಕಡೆ ಕೂತ್ಕೊಂಡೆ. ಆನಂತರ ನೈಟು ಮುದ್ದೆ ಮಾಡುವಂತು ಹುರುಳಿಕಾಳು ಸಾಂಬಾರಿತ್ತು, ಸರಿ ಅಂತ ಹೇಳಿ ಮುದ್ದೆ ಮಾಡ್ತಾ ಇದ್ದೀನಿ. ನಮ್ಮ ಕ್ಯಾಮ್ರಾಮನ್ ಬಂದು ಕೃತಜ್ಞ. ನನಗೆ ಟ್ರೈಪೋಡ್ಗೆ ಮೊಬೈಲ್ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕೂ ಟೈಮ್ ಆಗಲಿಲ್ಲ, ಅದಕ್ಕೋಸ್ಕರ ಮಗಿಂಗೆ ವೀಡಿಯೋ ಮಾಡು ಅಂತ ಮಾಡಿದ್ಲು. ಹಾಗೆ ಮುದ್ದೆ ತೆಗೆದು ಹುರುಳಿಕಾಳು ಸಾಂಬಾರು, ನಾನು ಮುದ್ದೆ ತಿನ್ನಲ್ಲ, ರೈಸ್ ತಿಂದು ಮಲ್ಕೊಂಡು ಹೀಗಿತ್ತು ನನ್ನ ದಿನ. ನಾನು ಸ್ಟಾರ್ಟಿಂಗ್ ಏನಕ್ಕೆ ಹೇಳಿಲ್ಲ ಅಂದರೆ ನನಗೆ ಏನು ಬೇಡ ಅಂತ ಅನಿಸಿತ್ತು, ಅದಕ್ಕೋಸ್ಕರ ಹೇಳಿರಲಿಲ್ಲ ಅಷ್ಟೇ. ಬಾಯ್.